ನಿಮಗೆ ಯೂನಿವರ್ಸ್ನ ಪ್ರೊಟೆಕ್ಷನ್ ಬೇಕಾ? ಆ ಬ್ರಹ್ಮಾಂಡದ ಆ ಒಂದು ಡಿವೈನ್ ಪ್ರೊಟೆಕ್ಷನ್ ನಿಜವಾಗ್ಲೂ ನಿಮಗೆ ಬೇಕಂದ್ರೆ ಈ ಒಂದು ಅಫರ್ಮೇಷನ್ನ ಹೇಳ್ಕೊಳ್ಳಿ. ಜಸ್ಟ್ ರಿಪೀಟ್ ದಿಸ್ ಅಫರ್ಮೇಷನ್. ಐ ಆಮ್ ಆಲ್ವೇಸ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಗೈಡೆಡ್. ಈ ಒಂದು ಅಫರ್ಮೇಷನ್ನ ನೀವು ಹೇಳ್ಕೊಂತ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿದರೆ, ನನ್ನ ಜೀವನದ ಪ್ರತಿ ಕ್ಷಣನೂ ಕೂಡ ದೇವರು, ಬ್ರಹ್ಮಾಂಡ, ಯೂನಿವರ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಒಂದು ಹೈಯರ್ ಸೆಲ್ಫ್ ಯಾವಾಗಲೂ ಕೂಡ ನನ್ನ ಜೊತೆ ಇದೆ, ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಇರುತ್ತೆ, ಒಂದು ಭಾವ ಇರುತ್ತೆ ನಿಮಗೆ. ವೆನ್ ಯು ಅಸ್ಯೂಮ್ ಯು ಆಲ್ರೆಡಿ ಡಿವೈನ್ಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಗೈಡೆಡ್, ನೀವೊಂದು ಮೈಂಡ್ ಏನು ಮಾಡುತ್ತೆ ಅಂತ ಹೇಳಿದರೆ, ಒಂದು ಸೇಫ್ಟಿ ಇದೆ, ನನಗೆ ಟ್ರಸ್ಟ್ ಇದೆ, ಕಾಮ್ನೆಸ್ ಎಲ್ಲದನ್ನು ಕೂಡ ಕ್ರಿಯೇಟ್ ಆಗೋದಕ್ಕೆ ನಿಮ್ಮ ಇನ್ನರಲ್ಲಿ ಶುರುವಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದರಿಂದ ಏನು ಬೆನಿಫಿಟ್ಟು? ಸೊ ನಿಮಗೆ ಫಿಯರ್ ಇರ್ಬೋದು, ಡೌಟ್ಸ್ಗಳಿರ್ಬೋದು, ವರೀಸ್ಗಳಿರ್ಬೋದು, ಎಲ್ಲವೂ ಕೂಡ ವ್ಯಾನಿಷ್ ಅವೇ ಆಗುತ್ತೆ. ಯು ಸ್ಟಾರ್ಟ್ ಆ್ಯಕ್ಟಿಂಗ್ ಫ್ರಮ್ ಫೇತ್, ನಾಟ್ ಫಿಯರ್. ನಿಮಗೆ ಆ ಒಂದು ಫೇದಿಂದ ಎಲ್ಲವೂ ಕೂಡ ಶುರುವಾಗುತ್ತೆ. ಸೊ ಯುವರ್ ನ್ಯೂ ಇನ್ನರ್ ಸ್ಟೋರಿ ಬಿಕಮ್ಸ್, ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ, ವಾಟ್ ಎವರ್ ಹ್ಯಾಪನ್ಸ್ ಇಸ್ ಫಾರ್ ಮೈ ಹೈಯೆಸ್ಟ್ ಗುಡ್. ನನ್ನ ಜೀವನದಲ್ಲಿ ಕೆಲವೊಂದು ಆಗ್ತಿದೆ, ಸರ್ಕಮ್ಟೆನ್ಸ್ ಇರ್ಬೋದು, ಆದರೆ ನಾನೊಂದು ಒಳಿತಿಗಾಗಿ ಆಗ್ತಾ ಇದೆ. ಓಕೆ, ಸೊ ನೀವು ಅನ್ಕೊಬೋದು, ಅಥವಾ ಅದು ಡಿವೈನ್ ಇರ್ಬೋದು, ಅಥವಾ ನಿಮ್ಮೊಂದು ಸೆಲ್ಫ್ನೇ ಬಿಲೀವ್ ಮಾಡೋದಿರ್ಬೋದು, ಒಂದು ಯೂನಿವರ್ಸ್ನ ಇದು ಮಾಡಿರ್ಬೋದು. ಸೊ ನೀವು ಈ ರೀತಿ ಹೇಳ್ಕೊಳ್ಳಿ, ಯೂನಿವರ್ಸ್ ಈಸ್ ರೀಅರೇಂಜಿಂಗ್ ಎವ್ರಿಥಿಂಗ್ ಫಾರ್ ಮೈ ಪ್ರೊಟೆಕ್ಷನ್ ಆ್ಯಂಡ್ ಸಕ್ಸಸ್. ಯೂನಿವರ್ಸ್ ಏನು ಮಾಡ್ತಿದೆ ಅಂತ ಹೇಳಿದರೆ, ನನ್ನ ಒಂದು ಎಲ್ಲ ರೀತಿಯ ಪ್ರೊಟೆಕ್ಷನ್ಸ್ಗೆ, ಸಕ್ಸಸ್ಗೆ ಇದನ್ನು ರೀಅರೇಂಜ್ ಮಾಡ್ತಿದೆ. ಈ ರೀತಿಯಾಗಿ ನಿಮ್ಮ ಒಂದು ಭಾವ ಇರಬೇಕು. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ನನ್ನ ಜೀವನದ ಪ್ರತಿ ಕ್ಷಣ ದೇವರು, ಬ್ರಹ್ಮಾಂಡ, ಯೋರ್ ಸೆಲ್ಫ್ ನನ್ನ ಜೊತೆ ಇದೆ, ನನ್ನ ಜೊತೆ ಇದೆ. ಐ ಆಮ್ ಆಲ್ವೇಸ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಗೈಡೆಡ್. ಐ ಆಮ್ ಆಲ್ವೇಸ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಗೈಡೆಡ್. ಸೊ ಇದರಿಂದ ಏನು ರಿಸಲ್ಟ್ ಬರುತ್ತೆ? ಸೊ ಯುವರ್ ಔಟರ್ ರಿಯಾಲಿಟಿ ಆಲ್ಸೋ ಸ್ಟಾರ್ಟ್ ಮಿರರಿಂಗ್ ದ ಸೇಫ್ಟಿ ಆ್ಯಂಡ್ ಡಿವೈನ್ ಗೈಡೆನ್ಸ್. ಅಂದರೆ ಅಂಡರ್ಸ್ಟ್ಯಾಂಡ್ನ ಮಾಡ್ಕೊಳ್ಳಿ. ಇದನ್ನು ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಔಟರ್ ರಿಯಾಲಿಟಿಲೂ ಕೂಡ ಅದು ಮಿರರ್ ರಿಫ್ಲೆಕ್ಷನ್ ಅಲ್ವಾ, ನಾನು ಪ್ರೀವಿಯಸ್ ಟೈಮ್ ಕೂಡ ಹೇಳಿದ್ದೀನಿ. ಸೊ ನಿಮ್ಮ ಇನ್ನರಲ್ಲಿ ನೀವು ಹೇಳ್ಕೊಂತ, ಸೊ ಇಲ್ಲಿ ಸೇಫ್ಟಿ ಆ್ಯಂಡ್ ಡಿವೈನ್ ಗೈಡೆನ್ಸ್, ಸೇಫ್ಟಿ ಆ್ಯಂಡ್ ಡಿವೈನ್ ಗೈಡೆನ್ಸ್ ಅಂತ ಹೇಳ್ಕೊಂತ ಸೊ ನಿಮಗೆ ಅದೇ ಮಿರರಿಂಗ್ ಆಗುತ್ತೆ. ನಿಮ್ಮಲ್ಲಿ ನ್ಯಾಚುರಲಿ ಪೀಸ್ ಕ್ರಿಯೇಟ್ ಆಗುತ್ತೆ, ಆ ನ್ಯಾಚುರಲ್ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಜನರು ಇರ್ಬೋದು, ಟೈಮಿಂಗ್ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಆಟೋಮೆಟಿಕಲಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಶುರುವಾಗುತ್ತೆ. ಎಫರ್ಟ್ಲೆಸ್ಲಿ ನಾನು ಹೇಳ್ತಿರೋದು ನಿಮಗೆ. ಸೊ ನೀವು ಅಂದ್ಕೊಂಡದನ್ನ ನೀವು ಎಫರ್ಟ್ಲೆಸ್ಲಿ ಪಡ್ಕೊಳ್ಳೋಕ್ಕಾಗುತ್ತೆ, ವಿತ್ ಪೀಸ್, ವಿತ್ ಹ್ಯಾಪಿನೆಸ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ನಿಮ್ಮ ಜೀವನದಲ್ಲಿ ಆ ಗಾಡ್ನ ಡಿವೈನ್ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ, ಯೂನಿವರ್ಸ್ನ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ, ಐಎಸ್ ಸೆಲ್ಫ್ನ ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ, ಸದಾ ನಿಮ್ಮ ಜೊತೆ ಇರಬೇಕಂತ ಹೇಳಿದ್ರೆ, ಸೊ ನೀವು ಯಾವಾಗಲೂ ಐ ಆಮ್ ಆಲ್ವೇಸ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಗೈಡೆಡ್, ಐ ಆಮ್ ಆಲ್ವೇಸ್ ಡಿವೈನ್ಲಿ ಪ್ರೊಟೆಕ್ಟೆಡ್ ಆ್ಯಂಡ್ ಗೈಡೆಡ್ ಈ ರೀತಿಯಾಗಿ ಹೇಳ್ಕೊಳ್ಳಿ. ನಿಮ್ಮಲ್ಲಿ ಹೆಚ್ಚು ಸಮೃದ್ಧಿ, ಹೆಚ್ಚು ಸಂತೋಷ ಎಲ್ಲವೂ ಕೂಡ ನ್ಯಾಚುರಲಿ ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್.